ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರತ್. ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಆಸೆ ಇರುತ್ತೆ. ಹಾಗೆ ನಮಗೂ ಕೂಡ ಒಂದು ದೊಡ್ಡ ಮನೆ ಕಟ್ಕೋಬೇಕನ್ನೋ ಆಸೆ ಇದೆ. ಇವಾಗ ಸದ್ಯಕ್ಕೆ ಒಂದು ಪುಟ್ಟ ಮನೆ ಆದರೂ ಪರವಾಗಿಲ್ಲ ಅಂತ ಕಟ್ಟೋಣ ಅಂತ ನಾನು ನಮ್ಮ ಮನೆಯವರಿಬ್ಬರು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಈ ದೇವಸ್ಥಾನದಲ್ಲಿ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು, ಮಣ್ಣು ಪೂಜೆ ಮಾಡಿಸ್ಕೊಂಡು ತೊಗೊಂಡೋದ್ರೆ ನಾವು ಅಂದ್ಕೊಂಡಿದ್ದಂಗೆ ಬೇಗ ಮನೆ ಕಟ್ಬೋದು. ಜಮೀನು ನಾವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಬಂದು ಭೂವರನಾಥ ಸ್ವಾಮಿ ಲಕ್ಷ್ಮೀ ದೇವಿ ದೇವಸ್ಥಾನ. ಇದು ಪೂನಹಳ್ಳಿ ಹತ್ರ, ಅಂದರೆ ಕಳ್ಳಳ್ಳಿ ಹತ್ರ, ಕೇರ್ಪೇಟೆ ತಾಲೂಕು. ಇಲ್ಲಿ KRS ಹೋಗೋ ರೋಡಲ್ಲಿ ಈ ದೇವಸ್ಥಾನ ಇದೆ. ತುಂಬ ದೂರಿಂದೆಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ. ಮನೆ ಕಟ್ತೀನಿ ಅನ್ನೋರೆಲ್ಲ ಬಂದು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಇಟ್ಟಿಗೆಗಳನ್ನ ತೊಗೊಂಡೋಗ್ತಾರೆ. ಸರಿ ಅಂತ ನಾವು ಬಂದ್ವಿ. ಮೇನ್ ಗೇಟ್ ಫಸ್ಟ್ ಅಲ್ಲಿತ್ತು. ಇವಾಗೇನೋ ದೇವಸ್ಥಾನ ಕೆಲಸ ನಡೀತೈತಂತೆ. ಇಲ್ಲೇ ಸೈಡಲ್ಲೇ ದೇವಸ್ಥಾನಕ್ಕೆ ದಾರಿ ಮಾಡಿದ್ದಾರೆ. ಅಲ್ಲಿಂದ ಬತ್ತಿದಂಗೆ ಇಲ್ಲಿ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಅವ್ರು ಹೇಳಿದ್ರು, ಇಟ್ಟಿಗೆ ಮನೆ ಕಟ್ತಾ ಇದ್ದೀರಾ ಅಂತ ಕೇಳಿದ್ರು ನಮ್ಮನ್ನು. ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀವಿ ಅಂತ ನಾವಂದ್ವಿ. ಇಟ್ಟಿಗೆ ತೊಗೊಳ್ಳಿ 2 ಅಂತ ಹೇಳಿದ್ರು. ನಾವು ಗೊತ್ತಿರಲಿಲ್ಲ, ನಾವು ಒಂದೇ ಒಂದು ಇಟ್ಟಿಗೆ ತಂದುಬಿಟ್ಟಿದ್ವಿ ಮನೆಯಿಂದ. ಸರಿ ಅಂದ್ಬಿಟ್ಟು ಇನ್ನೊಂದು ಇಟ್ಟಿಗೆ ತೊಗೊಂಡ್ವಿ. ಇಲ್ಲಿ ಹೂವೇನು ಮಡ್ಸಲ್ಲ ದೇವ್ರಿಗೆ, ತುಳಸಿ ಹಾರ ತೊಗೊಂಡ್ವಿ. ಹಣ್ಣು ಕಾಯಿ ಪೂಜೆ ಸಾಮಾನು ಪ್ರತಿಯೊಂದು ತೊಗೊಂಡ್ವಿ. ಕಳೆದ ಸಲ ಬಂದಾಗ ನಮ್ಮ ಅತ್ತಿಗೆಯವರು ಇಲ್ಲಿ ಇಟ್ಟಿಗೆ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗಿದ್ರು. ಇಲ್ಲಿ ಸಣ್ಣ ಪುಟ್ಟ ಕಲ್ಲಲ್ಲಿ ದೇವಸ್ಥಾನದಲ್ಲೇ ಒಂದು ಪುಟ್ಟ ಮನೆ ಕಟ್ಟಿದ್ರು. ಅದು ಅಂದ್ಕೊಂಡಿದ್ದು 1 ವರ್ಷಕ್ಕೆ ಅವರು ಕೂಡ ಮನೆ ಕಟ್ಕೊಂಡ್ರು. ನಾನು ಸ್ವಲ್ಪ ನಂಬ್ತೀನಿ, ಅದಕ್ಕೆ ನಾವು ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ವಲ್ವ, ಹಂಗಾಗಿ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ನಾನು ನಂಬ್ತೀನಿ ಈ ದೇವ್ರನ್ನ. ಮನೆ ವಿಚಾರಕ್ಕೆ ತುಂಬ ಜನಗಳು ಹೇಳ್ತಾರೆ ನಾವು ಮನೆಯೇ ಕಟ್ಟೋಕ್ಕಾಗ್ತಿರ್ಲಿಲ್ಲ, ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಾವು ಮನೆ ಕಟ್ತಾಯಿದ್ದೀವಿ ಅಂತ. ಹಾಗಾಗಿ ಸರಿ ಅಂದ್ಬಿಟ್ಟು ಬಂದ್ವಿ. ಅವರು ಹೇಳ್ತಿದ್ರು, ಸ್ವಲ್ಪ ಬೇಗ ಬರೋದಲ್ವಾ ನೀವು, ಸ್ವಲ್ಪ ಲೇಟಾಗಿ ಬಂದ್ರಲ್ಲ ಅಂತ. ನಾವು ಬರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. 1:30, 2 ಗಂಟೆ ಆಗಿಬಿಟ್ಟಿತ್ತು. ದೇವಸ್ಥಾನ ಕ್ಲೋಸ್ ಆಗಿತ್ತು. ಈಚೆನೇ ಫಸ್ಟು ಇಟ್ಟಿಗೆ ಪೂಜೆ ಮಾಡಿಕೊಂಡು ಪುಟ್ಟದೊಂದು ಮನೆ ಕಟ್ಟೋಣ ಕಲ್ಲಲ್ಲಿ ಅಂದ್ಕೊಂಡು ಅದನ್ನು ಕಟ್ಟಿದ್ವಿ. ಪೂಜೆ ಎಲ್ಲ ಮಾಡಿದೆ ನಾನೇ. ಈಚೆ ಇಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ವ, ಹಂಗಾಗಿ ಒಂದು ಪೂಜೆ ಮಾಡಿಕೊಂಡು ಇಟ್ಟಿಗೆನ ಇಲ್ಲೇ ಬಿಟ್ವಿ, ಇನ್ನೊಂದು ಇಟ್ಟಿಗೆನ ನಮ್ಮ ಮನೆಗೆ ತೊಗೊಂಡೋದ್ವಿ. ನಂದು ಪೂಜೆ ಎಲ್ಲ ಮುಗೀತು. ಇನ್ನು ನಮ್ಮ ಮನೆಯವರು ಕೂಡ ಪೂಜೆ ಮಾಡಿದ್ರು. ಇಬ್ಬರು ಸೇರಿ ಪೂಜೆ ಮಾಡಿದ್ವಿ. ಮಕ್ಕಳು ಕರ್ಕೊಂಬಂದಿದ್ವಿ. ಸಿರಿ ಬಂದಿರಲಿಲ್ಲ, ಮಗ ಮಾತ್ರ ಬಂದಿದ್ದ. ಸರಿ ಆಯಿತು, ಪೂಜೆ ಎಲ್ಲ ಮುಗೀತು. ಇಲ್ಲಿ ಅವರು ಇಟ್ಟಿಗೆ ತೊಗೊಳ್ಳೋನಾಗಲೇ ಹೇಳಿದರು, ಪ್ರದಕ್ಷಿಣೆ ಹಾಕಬೇಕು ಇಲ್ಲಿ 12 ರೌಂಡು ಅಂತ. ನಮ್ಮ ಕೈಲಿ 12 ರೌಂಡ್ ಹಾಕೋಕ್ಕಾಗಲ್ಲ, ತುಂಬ ಬಿಸಿಲಿತ್ತು. ದೇವಸ್ಥಾನದ ಸುತ್ತ ತುಂಬ ಕಾಲು ಬೇರೆ ಸುಟ್ಟೋಗ್ತಾಯಿತ್ತು. ಸರಿ ನೋಡೋಣ ಅಂದ್ಬಿಟ್ಟು ಫಸ್ಟು ಒಂದು 4 ರೌಂಡ್ ಹಾಕೋಣ ಅಂದ್ಬಿಟ್ಟು ಫಸ್ಟು ಒಂದು 4 ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ. ಆನಂತರ ದೇವಸ್ಥಾನ ಡೋರ್ ಇನ್ನೂ ಓಪನ್ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು, ಬಿಸಿಲಲ್ವ, ಸಖತ್ತು ಬಿಸಿಲು, ಇನ್ನೇನು ಮಾಡೋದು, ಸರಿ ಅಂದ್ಬಿಟ್ಟು ಇಬ್ಬರು ಸೇರಿ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ನಮ್ಮ ಮನೆಯವರು ಬಿಸಿಲಲ್ಲಿ ಕರ್ಕೊಂಡು ಬಂದಲ್ಲ ಬಾ ಅಂತ ಹೇಳ್ತಾಯಿದ್ರು. ಇಲ್ಲಿ ಗೋಶಾಲೆಯೂ ಐತಂತೆ ದನಗಳದ್ದು, ಅದನ್ನು ತೋರಿಸಿದ್ರು, ನೋಡು ಅಂತ. ನೋಡಿದ್ವಿ. ಇನ್ನು ನನ್ನ ಮಗ ಅಂತೂ ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ಇಟ್ಟಿಗೆ ಇಟ್ಕೊಂಡು ಬೇರೆ ಪ್ರದಕ್ಷಿಣೆ ಆಗ್ತಾಯಿದ್ದು, ತುಂಬ ಬಿಸಿಲು ಬೇರೆ. ಅವನು ಅವ್ರ ಅಪ್ಪನ ಹತ್ರ ಹೋಗ್ತಿರ್ಲಿಲ್ಲ, ತುಂಬ ಅಳ್ತಿದ್ದ. ನಂಗೆ ಬೇರೆ ಕಾಲು ತುಂಬ ಸುಡ್ತಿತ್ತು. ಈ ಕಡೆ ಸ್ವಲ್ಪ ನಳ್ಳಿತ್ತು, ಆ ಕಡೆ ಸ್ವಲ್ಪ ಬಿಸಿಲಿತ್ತು. ಈ ಬಿಸಿಲು ತುಂಬ ಬಿಸಿಲು, ನಿಮಗೆ ಗೊತ್ತು ನೋಡಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಎಲ್ಲರೂ ಬಂದು ಈಚೆನೆ ಕಾಯ್ತಾ ಕೂತಿದ್ರು. ಇನ್ನು ನಾವು ಬೇಗನೆ ಬಂದಿದ್ದರೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಿತ್ತು. ಇನ್ನೇನು ಮಾಡೋದು, 3 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಲ್ಲೇ ಕೂತ್ಕೊಂಡ್ವಿ. 3 ಗಂಟೆ ಗಂಟ ಇದ್ದು ಪೂಜೆ ಮಾಡಿಸ್ಕೊಂಡು ಹೋಗೋಣ, ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀವಿ ಅಂತ. ಕಳೆದ ಸಲ ಬರಬೇಕು ಅಂತ ದೀಪಾವಳಿ ಹಬ್ಬದ ಟೈಮಲ್ಲಿ ತುಂಬ ದೂರ, ಇನ್ನೂ 2 ಕಿಲೋಮೀಟ್ರ್ ಹಿಂದೆಯೇ ಫುಲ್ ಟ್ರಾಫಿಕ್ ಆಗಿತ್ತು ಅಂತ ಅಲ್ಲಿಂದನೇ ವಾಪಸ್ಸು ಮನೆಗೆ ಹೊರಟೋಗಿದ್ದೆ. ಈ ಸಲನಾದರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಸಲನೂ ದೇವ್ರು ಕ್ಲೋಸ್ ಆಗಿತ್ತು. ಇನ್ನೇನು ಮಾಡೋದು, 3 ಗಂಟೆ ತನಕ ಇದ್ದರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತಂದಂಥ ಪೂಜೆ ಸಾಮಾನ ಇಲ್ಲೇ ಇಡಬೇಕು. ಇಲ್ಲಿಟ್ಟು ಇನ್ನೇನು ಪೂಜಾರರು ಬಂದರು. ಅಷ್ಟರಲ್ಲಿ ಬತ್ತಿದಂಗೆ ಫಸ್ಟ್ ಹೋದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು. ನಾವು ಅಂದ್ಕೊಂಡಂಗೆ ದೇವ್ರದ್ದು ಪೂಜೆ ಎಲ್ಲ ಮುಗೀತು. ಇನ್ನು ಅಲ್ಲಿ ಇಟ್ಟಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮುಗೀತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.